ಬಾಗಲಕೋಟೆ ನಗರದಲ್ಲಿ ದಿನೇ ದಿನೇ ಹುಚ್ಚು ನಾಯಿಗಳ ದಾಳಿ ಹೆಚ್ಚಾಗ್ತಿದೆ. ಈ ಹಿಂದೆಯೂ ಇಂಥ ಘಟನೆ ನಡೆದರೂ ನಗರಸಭೆ ಕ್ರಮ ಕೈಗೊಂಡಿಲ್ಲ. ಈಗ ಮತ್ತೆ ವಿಶೇಷ ಚೇತನ ಮಕ್ಕಳನ್ನು ಬಿಡದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ನಗರದ ಹೃದಯ ಭಾಗವಾದ ಎಪಿಎಂಸಿ ಯಾರ್ಡ್ನಲ್ಲಿರುವ ಸಂಜೀವಿನಿ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ದಿನ ಬೆಳಗಾದರೆ ಬೀದಿ ನಾಯಿ, ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ. ಈ ಬಗ್ಗೆ ನಮಗೆ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಎಂದು ಆರೋಪಿಸಲಾಗಿದೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ದಿನ ಬೆಳಗಾದರೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಹೇಳಿದರೂ ಅಧಿಕಾರಿಗಳ ಕಣ್ಣಿಗೆ ಗೋಚರಿಸುತ್ತಿಲ್ಲ. ಈ ಮಧ್ಯೆ ಬೀದಿ ನಾಯಿಗಳನ್ನು ಬೇರೆಡೆ ಸಾಗಿಸಬೇಕೆಂಬ ಆಗ್ರಹ ಕೂಡ ಕೇಳಿ ಬಂದಿದೆ. ಇದು ಹಲ್ ಕುಂತಿರ್ತಾವ ಅದಕ್ಕೇನೆ ತೊಳೆ ನಾವು ಸಜೀವಿ ಸ್ಕೂಲಿಂದ ಬಂದಿರೋದ್ರಿ. ನಾವು ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀವಿ. ನಮ್ ಹುಚ್ಚನಾಯಿಗಳ ಅವಳಿ ಜಾಸ್ತಿ ಆಗೈತ್ರಿ ನಮ್ ಸ್ಕೂಲ್ ಕಡೆ. ಮಕ್ಳಿಗೆ ದಿನ ಒಬ್ಬೊಬ್ರು ಮಕ್ಳಿಗೆ ಈ ತರ ಹುಚ್ಚನಾಯಿ ಕಡೆ ಆತೈತ್ರಿ. ಅವ್ರಿಗ ಕಾಣಿಸೋದಿಲ್ರಿ. ಪಾಪ ಅವ್ರ ಪಾಡಿಗೆ ಅವ್ರ ಇದ್ರುನು ಬಂದ್ ಕಡೆ ಆತವ್ರಿ. ಇದಕ್ಕ ಮುನ್ಸಿಪಾಲಿಟಿ ಅವ್ರಾಗ್ಲಿ ಗೌರ್ಮೆಂಟ್ ಅವ್ರಾಗ್ಲಿ ಏನ್ರ ಕ್ರಮ ಕೈಗೊಂಡು ನಾಯಿಗಳಿಂದ ಎಲ್ಲಾರನು ಸುರಕ್ಷಿತವಾಗಿ ಅವ್ರು ಕಾಪಾಡ್ಬೇಕಂತ ಕೇಳ್ಕೊತೀನ್ರಿ. ಇವತ್ರಿ ಆ ಹುಡುಗಾರಿ ಅವ್ನ ಪಾಡಿಗೆ ಅವನು ಬ್ರಷ್ ಮಾಡಕ್ ಹೊಂಟಿದ್ದಾರಿ. ಬ್ರಷ್ ಮಾಡಿ ಬರುವಾಗ ಸುಮ್ನ ನಾಯಿ ಬಂದು ಉಳ್ಳಾಡ್ಸ್ ಕಡ್ದೈತ್ರಿ ಹುಚ್ಚನಾಯಿ ರೀ. ನಿನ್ನೆ ಸಂಜೆ ಮುಂದೆ ಒಂದ್ ಹುಡುಗಿಗೆ ಹಂಗ ಕಡ್ದೈತ್ರಿ. ಹಾ ರೀ, ಇವತ್ತು ಆಗೇತ್ರಿ. ಮುಂಜಾನೆ 7:20 ಇಲ್ರಿ, ಈಗ ತಿಳಿಸ್ಬೇಕಂತೇಳಿ ನಾವು ಲೆಟರ್ ರೆಡಿ ಮಾಡ್ಕೊಂಡೆ ಬಂದಿವ್ರಿ. ಇಲ್ಲಿ ಮುಗಿಸ್ಕೊಂಡ್ ಅಲ್ಲಿ ಹೋಗ್ಬೇಕಂತ ಹೇಳ್ರಿ. ಅದಕ್ಕ ಅವ್ರ ಏನ್ರ ಕ್ರಮ ಕೈಗೊಳ್ಬೇಕ್ರಿ. ಎಲ್ಲಾರನು ನಾಯಿದಿಂದ ಅವ್ರ ಕಾಪಾಡ್ಬೇಕ್ರಿ. ಹಾ ರೀ, ಅವ್ರಿಗೆ ಕೈ ಕಾಲಿಗೆ ಎಲ್ಲಾ ಕಡ್ದವ್ರಿ ಇಬ್ಬರಿಗೂ ರೀ. ಆ ಹುಡ್ಗ ಮುಂಜಾನೆ ನಾಯಿ ಕಡಿಯು ಇದಕ್ರಿ ಚಕ್ರ ಬಂದ್ ಬಿದ್ದಾನ್ರಿ. ನಮ್ಮ ಹೆಸರು ಹೇಮಾವತಿ ಅಂತಾರಿ. ನಾವು ಗುಳೇದಗುಡದಿಂದ ಬಂದ್ವಿ. ಸೊ ಇವತ್ತು ನಮ್ಮ ಕ್ಯಾಜುವಾಲಿಟಿಗೆ ಈಗ ಅರ್ಧ ಗಂಟೆ ಹಿಂದೆ ಸುಮಾರು 15 ಪೇಷಂಟು ಒಂದು ಹುಚ್ಚನಾಯಿ ಕಡಿತ ಪ್ರಕರಣದಲ್ಲಿ 15 ಜನ ನಮ್ಮಲ್ಲಿ ಉಪಚಾರಕ್ಕೆ ಬಂದಿರ್ತಾರೆ. ಸೊ ಅದರಲ್ಲಿ ಸುಮಾರು 11 ಜನ ಮಕ್ಕಳು ಮತ್ತು 4 ಜನ ಅಡಲ್ಟ್. ಇವು ಎಲ್ಲರಿಗೂ ಅದು ಸೇಮ್ ಒಂದೇ ನಾಯಿ. ಅದು ಹೋದ ಆಲ್ಮೋಸ್ಟ್ ರೇಬಿಡ್ ಡಾಗ್ ಅಂತ ಹೇಳ್ಬೋದು. ಯಾಕಂದರೆ ಬೈಟಿಂಗ್ ಪ್ಯಾಟರ್ನ್ ನೋಡಿದರೆ ಅದು ಹುಚ್ಚನಾಯಿ ಟೈಪ್ ನಾಯಿ ಇದೆ. ಸೊ APMCಯಲ್ಲಿ ಒಂದು ಪ್ರಕರಣ ಆಗಿದೆ, ಆಸ್ಟ್ರೇಲಿಯಲ್ಲಿ ಒಂದು ಪ್ರಕರಣ ಆಗಿದೆ. ಆಮೇಲೆ ರಿಮೈನಿಂಗ್ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಹೋಗಿಬಿಟ್ಟು ಅದು ಆಲ್ಮೋಸ್ಟ್ 15 ಜನಕ್ಕೆ ಕಡಿದಂಥ ಪೇಷಂಟ್ಗಳು ನಮ್ಮಲ್ಲಿ ಬಂದು ಉಪಚಾರ ತೊಗೊಂಡಿದ್ದಾರೆ. ಮತ್ತು ಮೇಲ್ನೋಟಕ್ಕೆ ನೋಡಿದರೆ ಎಲ್ಲ ಇದು ಕ್ಯಾಟಗರಿ 3 ಬೈಟ್, ಸಿವಿಯರ್ ಬೈಟ್ ಆಗಿದೆ. ಸೊ ಎಲ್ಲರಿಗೂ ನಾವು ಪ್ರಥಮ ಚಿಕಿತ್ಸೆಯಾಗಿ TT ಇಂಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಕೊಟ್ಟಿದ್ದೀವಿ. ಮತ್ತು ಅವರಿಗೆ ಸ್ಟಾರ್ಟಿಂಗ್ ಡೋಸ್ ಇಮ್ಯುನೋಗ್ಲೋಬಿನ್ ಕೊಟ್ಟಿದ್ದೀವಿ. ಸೊ ಅದರಲ್ಲಿ 5 ಜನ ನಾವು ಅಡ್ಮಿಟ್ ಮಾಡಿಕೊಂಡು ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ರಿಮೈನಿಂಗ್ 10 ಜನನ ನಾವು OPD ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೀವಿ ಸರ್. ಸೊ ನಮ್ಮಲ್ಲಿ ಹಾಸ್ಪಿಟಲ್ ಬಂದಿದ್ದು 15 ಜನ, ಅದರಲ್ಲಿ 5 ಜನ ಅಡ್ಮಿಟ್ ಆಗ್ಯಾರ ಸರ್. ಈಗ ಇಲ್ಲ, ಎಲ್ಲರಿಗೂ ಸ್ವಲ್ಪ ಊನ್ ಡೀಪ್ ಅದ ಕ್ಯಾಟಗರಿ. ಎಲ್ಲರಿಗೂ ಸೇಮ್ ಕ್ಯಾಟಗರಿ 3 ಬೈಟ್ ಇದಾವೆ. ಸಿವಿಯರ್ ಬೈಟು ಮತ್ತು ಬ್ಲೀಡಿಂಗ್ ಇದೆ. ಸೊ ಸ್ಕಿನ್ ಎಲ್ಲ ಎರೋಜನ್ ಆಗಿಬಿಟ್ಟು ಬ್ಲೀಡಿಂಗ್ ಆಗಿದೆ. ಸೊ ನಾವು ಕ್ಯಾಟಗರಿ 3 ಬೈಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವು 5 ಜನ ಏನೇನು ಅಡ್ಮಿಟ್ ಆಗಿದ್ದಾರಲ್ಲ ಅವ್ರು ಸ್ವಲ್ಪ ಕ್ರಿಟಿಕಲ್ ಏರಿಯಾ, ಹೆಡ್, ನೆಕ್ ಇಂಥಲ್ಲೆಲ್ಲ ಅಂತಂದರೆ ಮೊತ್ತಿಗೆಲ್ಲ ಏನು ಬೈಟಿಗಿರಲ್ಲ ಅವನ್ನೆಲ್ಲ ನಾವು ಅಡ್ಮಿಟ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ರಿಮೈನಿಂಗು ಕೈಯು ಕಾಲು ಕಡ್ದವ್ರಿಗೆ ಸ್ವಲ್ಪ ಮೈನರ್ ಸ್ವಲ್ಪ ಇಂಜುರಿ ಇದ್ದಿದ್ದ ಕಾರಣ ಅವ್ರನ್ನು ನಾವು OPD ಬೇಸಿಸ್ ಮೇಲೆ ಫಸ್ಟ್ ಏಡ್ ಆಗಿ TT ಆಯಿತು, ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಆಯಿತು, ಇಮ್ಯುನೋಗ್ಲೋಬಿನ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಮಾಡಿದ್ವಿ. ಅವ್ರ ಮುಂದೆ ಬರುವಂಥ ಇಂಜೆಕ್ಷನ್ ಶೆಡ್ಯೂಲ್ಸ್ ಏನದವೆಲ್ಲ ಹೇಳಿ ಕಳಿಸಿದ್ದೀವಿ. ಸೊ ಬರುವಂಥ 5 ಡೋಸ್ ಬಂದು ಅದು ತೊಗೊಂಡು ಹೋಗ್ಬೇಕಂತ ನಾವು ಅವ್ರಿಗೆ ಕಳಿಸಿದ್ದೀವಿ ಸರ್. ನಾವು ರಿಮೈನಿಂಗ್ 5 ಜನ ಏನಿದಾರಲ್ಲ ಅಡ್ಮಿಟ್ ಅದಾರಲ್ಲ ಅವ್ರನ್ನ ಫಾಲೋ ಅಪ್ ಮಾಡ್ಕೊತ ಇರ್ತೀವಿ ಸರ್ ನಾವು. ಸೊ ನಾಯಿ ಕಡೆ ಪ್ಯಾಟರ್ನ್ ನೋಡಿದ್ರೆ ಹುಚ್ಚನಾಯಿ, ಬೀದಿ ನಾಯಿ, ಹುಚ್ಚನಾಯಿ ಅಂದರೆ ಆಲ್ಮೋಸ್ಟ್ ಅಂತ ರ್ಯಾಪಿಡ್ ಆಗಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಕಡಿತ ಪ್ಯಾಟರ್ನ್ ನೋಡಿದ್ರೆ ಇದು ರ್ಯಾಪಿಡ್ ಹುಚ್ಚನಾಯಿ ಅಂತಲೇ ಹೇಳ್ಬೋದು ಸರ್.